ನಾವು ಕೈ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ಬದುಕಿನ ಆಸ್ತಿ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಬಡತನದ ರೇಖೆಗಿಂತಲೂ ಕಡಿಮೆ ಇರ್ತಕ್ಕಂಥ ಜನ, ಮಧ್ಯಮ ವರ್ಗದವರು ಮತ್ತು ಬೇರೆ ಬೇರೆ ಸಮುದಾಯದ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನ ಮಾಡಲೇಬೇಕು. ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ನಂತರದಲ್ಲೂ ಈ ಎಲ್ಲ ಸಮುದಾಯಗಳಿಗೆ ಶಕ್ತಿಯನ್ನ ತುಂಬುವಂತಹ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾರಣಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ನೀಡಬೇಕು, ಹಸ್ತದ ಗುರುತಿಗೆ ಮತವನ್ನ ಕೊಡಬೇಕು. ಇವತ್ತು ನಾವೆಲ್ಲರೂ, ನೀವೆಲ್ಲರೂ ನಮ್ಮ ಅಪ್ಪನ ಕಾಲದಿಂದ ತಾತನ ಕಾಲದಿಂದಲೂ ನಾವು ನೋಡಿದ್ರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಈ ಒಂದು ದೇಶಕ್ಕೆ, ನಾಡಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಬಹಳಷ್ಟು ಹೇಳಲಿಕ್ಕೆ ಈಗ ಸಮಯ ಇಲ್ಲದ ಕಾರಣದಿಂದ ನಾನು ಹೇಳ್ತೇನೆ. ಇವತ್ತು ನಾವು ಮನೆ ಮನೆಯಲ್ಲೂ ಕೂಡ ಒಂದು ರೇಷನ್ ಕಾರ್ಡ್ ಅಂತ ಬಂದಿದ್ರೆ ಅದು ಇಂದಿರಾ ಗಾಂಧಿಯವರ 20 ಅಂಶಗಳ ಕಾರ್ಯಕ್ರಮದಿಂದ, ಅದನ್ನ ಬಿಜೆಪಿಯವರು ಕೊಟ್ಟಿದ್ದಲ್ಲ. ಆ ಒಂದು 20 ಅಂಶಗಳ ಕಾರ್ಯಕ್ರಮದ ಒಂದು ಕಾರ್ಡ್, ರೇಷನ್ ಪದ್ಧತಿಯನ್ನ ಶುರು ಮಾಡಿ ಇವತ್ತು ಮನೆ ಮನೆಗೂ ರೇಷನ್ ಬರ್ತಾ ಇದ್ರೆ ಅದು ಇಂದಿರಾ ಗಾಂಧಿಯವರ ಕೊಡುಗೆ. ಇವತ್ತು ಹೆಣ್ಣು ಮಕ್ಕಳಿಗೆ ಪೆನ್ಷನ್ಗಳು ಬರ್ತಾ ಇದ್ರೆ ಮೊದಲು 50 ರೂಪಾಯಿಂದ ಶುರುವಾಗಿದೆ, ಇವತ್ತು 500, 1000ವರೆಗೂ ಬರ್ತಾ ಇದ್ರೆ ಅದು ಹೆಣ್ಮಕ್ಕಳಿಗೆ ನಮ್ಮ ಇಂದಿರಾ ಗಾಂಧಿಯವರು ಕೊಟ್ಟಂತದ್ದು. ಮಕ್ಕಳಿಗೆ ರಿಸರ್ವೇಶನ್ಗಳನ್ನ, ಹಿಂದುಳಿದ ವರ್ಗದವರಿಗೆ ರಿಸರ್ವೇಶನ್ ಓದಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ 2A ಕ್ಯಾಟಗರಿ ಇರ್ಬೋದು, 1A ಇರೋದು ಯಾವ್ದಾದ್ರು ಇರ್ಬೋದು, ಮೀಸಲಾತಿಯನ್ನ ಕೊಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ, ಶಿಕ್ಷಣವನ್ನ ಈ ಸ್ವಾತಂತ್ರ್ಯ ಬಂದಾಗಿನಿಂದ ಕೊಟ್ಟಿರ್ತಕ್ಕಂಥದ್ದು. ನಮ್ಮನ್ನೆಲ್ಲ ಶಕ್ತಿವಂತರನ್ನಾಗಿ ಇವತ್ತಿನವರೆಗೂ ದುಡಿದು ತಿನ್ನೋರಂತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಿದ್ರೆ ಮುಂದೆ ಅವರು ಬಂಡವಾಳಗಾರರ ಪರವಾಗಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳ ಜೊತೆಲಿರ್ತಕ್ಕಂಥದ್ದು, ಇಡೀ ದೇಶವನ್ನೇ ಕೊಂಡುಕೊಳ್ಳಬಹುದಾದಂತ ಶಕ್ತಿ ಇರ್ತಕ್ಕಂಥ ಶ್ರೀಮಂತರ ಜೊತೆಲಿರ್ತಕ್ಕಂಥ ಬಿಜೆಪಿ ಪಕ್ಷ ನಿಮ್ ಯಾರಿಗೂ ಏನನ್ನೂ ಒಳ್ಳೆಯದನ್ನ ಮಾಡೋದಿಲ್ಲ. ಇದನ್ನ ನೀವು ಮನಸ್ಸಿನಲ್ಲಿ ಹಾಕೊಳ್ರಿ. ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಬಿಜೆಪಿ. ನೋಡ್ರಿ, ನೀವು ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು, ಅವ್ರು ಯಾವಾಗ ಬಂದ್ರು ಕೂಡ ಬಡವರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನ್ನಭಾಗ್ಯ ಕೊಟ್ಟಿರಬಹುದು, ಗೃಹಲಕ್ಷ್ಮಿ ಕೊಟ್ಟಿರಬಹುದು, ಶಕ್ತಿ ಕಾರ್ಯಕ್ರಮ ಕೊಟ್ಟಿರಬಹುದು, ಇನ್ನು ಹೆಚ್ಚು ಕಾರ್ಯಕ್ರಮಗಳ ಕೊಟ್ಟಿರಬಹುದು. ನೀವು ಅರ್ಥ ಮಾಡ್ಕೊಳ್ರಿ. ಈ ಒಂದು ಹುಡುಗ ಏನ್ ನಿಂತಿದ್ದಾರೆ, ಉಮೇಶ್ ಮೇಟಿ ಅವರು ಸಜ್ಜನರಿದ್ದಾರೆ, ಬಹಳ ಸಜ್ಜನ. ಏನಪ್ಪಾ ಏನೇ ಬಾಯಿ ಬಿಡಲ್ಲ, ಏನ್ ಮಾಡ್ತಾರೆ ಅನ್ಕೋಬೇಡ್ರಿ. ನಮ್ಮ HY ಮೇಟಿ ಅಣ್ಣಾವರು ಕೂಡ ಹಂಗೆ ಇದ್ರು, ಜನಾನುರಾಗಿ ಇದ್ರು. ಬಡವರ ಕರ್ಕೊಂಡು ಸುತ್ತಲ್ ಕೂರ್ಕೊಂಡು ಬಜ್ಜಿ ಚುರ್ಮುರಿ ತಿನ್ಕೊಂಡು ರಾಜಕೀಯ ಮಾಡಿದಂತ ಮಹಾನುಭಾವ ನಾವೆಲ್ಲ ನೋಡಿದೀವಿ. ಈ ಒಂದು ಹುಡುಗರಿಗೆ ತಾವೆಲ್ಲರೂ ಒಂದು ಶಕ್ತಿಯನ್ನ ತುಂಬ್ರಿ. ನಮ್ಮ ರಾಜಕೀಯ ಪಕ್ಷಕ್ಕೆ ಇದು ಒಬ್ಬ ಆಸ್ತಿಯನ್ನಾಗಿ ಮಾಡ್ರಿ, ಒಬ್ಬ ನಾಯಕನನ್ನಾಗಿ ಮಾಡ್ರಿ ಅಂತ ಕೇಳ್ಕೊತೀನಿ. ಹೇಳ್ತಾರೆ ಅವಂಗ ಏನ್ ಬರ್ತದ್ರಿ ರಾಜಕೀಯ, ಹೆಂಗ್ ಮಾಡ್ತಾನ್ರಿ? ಹಂಗೇನೂ ಇಲ್ಲ. ನಮ್ಮ ರಾಜೀವ್ ಗಾಂಧಿಯವರು, ಇಂದಿರಾ ಗಾಂಧಿಯವರು ತೀರ್ಕೊಂಡ ನಂತರದಲ್ಲಿ ತತ್ಕ್ಷಣವೇ ಬಂದ್ ಪ್ರಧಾನಿ ಆದ್ರು. ಅವ್ರಿಗೂ ಏನು ರಾಜಕೀಯ ಅನುಭವ ಇರಲಿಲ್ಲ. ಆದ್ರೆ ಅವ್ರು ಬಂದ ನಂತರದಲ್ಲಿ ಮಾಡಿದಂತ ಕೆಲಸಗಳನ್ನ ನೀವು ನೆನಪಿಟ್ಕೊಳ್ರಿ. ಇವತ್ತು ನಿಮ್ ಕೈಯಲ್ಲೂ ಮೊಬೈಲ್ಗಳಿದೆ ಅಂದ್ರೆ ಅದಕ್ಕೆ ಮೂಲ ಬೀಜ ಹಾಕಿದವ್ರೆ ರಾಜೀವ್ ಗಾಂಧಿಯವರು. ಇವತ್ತು ಮನೆ ಮನೆಗೂ ಟಿವಿ ಬಂದದೆ ಅಂದ್ರೆ ಅದನ್ನ ತಂದು ಕೊಟ್ಟವ್ರೆ ರಾಜೀವ್ ಗಾಂಧಿಯವರು. ಇವತ್ತು ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದ ಕಾರ್ನಲ್ಲಿ ಓಡಾಡಬೇಕು ಅಂತ ಹೇಳಿ ಮಾರುತಿ 800 ತಂದ್ರು. ಹಿಂಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ, ಮಹಿಳೆಯರಿಗೆ ರಾಜಕೀಯ ರಿಸರ್ವೇಶನ್ ಕೊಟ್ರು, ಬಹಳಷ್ಟು ಕೊಟ್ಟಿದ್ದಾರೆ. ಹಿಡ್ಕಲ್ ಡ್ಯಾಮ್, UKP ಇವೆಲ್ಲನೂ ಮಾಡಿದ್ದು ಕಾಂಗ್ರೆಸ್ ಪಕ್ಷದವರು. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾರು, HY ಮೇಟಿ ಅವರ ಕನಸನ್ನ ಈಡೇರಿಸಿದರೆ. ನಮ್ಮ ಒಂದು ಬಾಗಲಕೋಟ್ ಜಿಲ್ಲೆಗೆ ಮೆಡಿಕಲ್ ಸರ್ಕಾರಿ ಕಾಲೇಜ್ ಕೊಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ರಿ. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳೆಲ್ಲರೂ ಡಾಕ್ಟರ್ಗಳಾಗಬೇಕು ಅಂತ ಕನಸು ಕಂಡಿದ್ದು HY ಮೇಟಿ ಅವರು. ಇವೆಲ್ಲ ಈಡೇರಬೇಕು. ಮತ್ತು ರೈತರು ಕೂಡ ಕೈ ಹಿಡಿದು ಮುನ್ನಡೆಸಿದ್ದಾರೆ. UKPಗೆ ಸಂಬಂಧಪಟ್ಟ ಪರಿಹಾರವನ್ನ ಏನು ಮುಳುಗಡೆ ಏರಿಯಾದಲ್ಲಿ ಅದನ್ನೂ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡ್ತಾರೆ. ಇವತ್ತು ಸರ್ಕಾರ ಐತಿ, ಈ ಸರ್ಕಾರದ ಮೂಲಕ ಅನುದಾನಗಳನ್ನು ತಗೊಂಡು ವರ್ತಕರಾಗ್ಲಿ, ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ಮಹಿಳೆಯರಾಗ್ಲಿ ಹೆಚ್ಚು ಅನುದಾನ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲೇಬೇಕು ಅಂತ ನೀವು ಕನಸು ಕಂಡ್ರೆ ಸಂಕಲ್ಪ ಮಾಡ್ರಿ. ನಮ್ಮ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ನಿಮ್ಮ ಮತ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ ಮತ, ದೇಶಕ್ಕೆ ಹಿತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.